ಭಾರತದ ದಾಳಿಗೆ ಪತ್ರಗುಡ್ತಾ ಇದೆ ಪಾಕಿಸ್ತಾನ. ಕಳೆದ 50 ನಿಮಿಷದ ಹಿಂದೆ ಪಾಕ್ನಿಂದ ಮತ್ತೆ ಖ್ಯಾತಿ ಮುಂದುವರೆದಿದೆ. ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. 50 ನಿಮಿಷದ ಹಿಂದೆ ಜಮ್ಮುವನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕ್ ಡ್ರೋನ್ ದಾಳಿ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಡ್ರೋನ್ ದಾಳಿಯನ್ನ ಹೊಡೆದುರುಳಿಸುವಂತಹ ಕೆಲಸ ಕೂಡ ಆಗಿದೆ. ಈ ಮೂಲಕ ನರಿಬುದ್ಧಿಯ ಪಾಕಿಸ್ತಾನ ತನ್ನ ಮೊಂಡತನವನ್ನು ಮುಂದುವರೆಸಿರುವಂಥದ್ದು. ನಿನ್ನೆಯೇ ವಿದೇಶಾಂಗ ಇಲಾಖೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿತ್ತು. ಪಹಲ್ಗಾಮ್ನ ಅಟ್ಯಾಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು 100 ಉಗ್ರರನ್ನು ಹೊಡೆದುರುಳಿಸಿದ್ವಿ, ಅದು ಅಲ್ಲಿಗೆ ಚುಕ್ತ ಆಗಿತ್ತು. ಈಗ ಪಾಕಿಸ್ತಾನದಿಂದ ಮತ್ತೆ ನಮ್ಮ ದೇಶದ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಲಿಕ್ಕೆ ಯತ್ನ ಆಗ್ತಾ ಇದೆ. ನೀವು ಅಟ್ಯಾಕ್ ಮಾಡಿದರೆ ನಾವು ಸುಮ್ಮನೆ ಇರಲ್ಲ ಅನ್ನುವಂತಹ ಮೆಸೇಜನ್ನು ಕೂಡ ಪಾಸ್ ಮಾಡಲಾಗಿತ್ತು. ಅದಾದಮೇಲೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಕೂಡ ಸಿಂಧೂರ 2.0ದ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಆ ಎಲ್ಲ ಬೆಳವಣಿಗೆಗಳಾಗಿಯೋ ಕೆಲವೇ ಕ್ಷಣಗಳಲ್ಲಿ ಈಗ ಭಾರತ ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ದಾಳಿಯನ್ನು ಮುಂದುವರೆಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದಿಂದ ವ್ಯರ್ಥ ಪ್ರಯತ್ನ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕರಾರುವಕ್ಕಾದಂತಹ ದಾಳಿ ಭಾರತದ ಕಡೆಯಿಂದ ಆಗ್ತಾ ಇರುವಂಥದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅಂತ? ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ ಡ್ರೋನ್ ದಾಳಿಯನ್ನು, ಕ್ಷಿಪಣಿ ದಾಳಿಗಳನ್ನು ನಡೆಸೋದಕ್ಕೆ ಪ್ರಯತ್ನವನ್ನು ಪಡ್ತು. ಆದರೆ ಭಾರತ ತಕ್ಕ ಉತ್ತರವನ್ನು ಕೊಡ್ತು. ಸೊ ಹಾಗಾಗಿ ಎಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಭಾರತದ ನೆಲದಲ್ಲಿ ಹಾನಿಯಾಗಿಲ್ಲ. ಅದಾದ ಬಳಿಕವೂ ಕೂಡ ಮತ್ತೆ ನಸುಕಿನ ಜಾವ 4:20 ಸುಮಾರಿಗೆ ಭಾರತದ ವಾಯು ನೆಲೆಗಳ ಮೇಲೆ ಟಾರ್ಗೆಟನ್ನು ಮಾಡಿಕೊಂಡು ದಾಳಿಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿಯೂ ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದೆ. ಪಾಕಿಸ್ತಾನದ ಡ್ರೋನ್ ದಾಳಿಯನ್ನು ಸಂಪೂರ್ಣವಾಗಿ ಹೊಡೆದಾಕುವಂತಹ ಪ್ರಯತ್ನವನ್ನು ಕೂಡ ಭಾರತೀಯ ಸೇನೆ ಮಾಡಿದೆ. ಈ ಮೂಲಕವಾಗಿ ಪಾಕಿಸ್ತಾನ ಪದೇ ಪದೇ ಭಾರತದ ವಾಯು ನೆಲೆಗಳನ್ನು ಅಥವಾ ಭಾರತೀಯ ಸೇನೆಯ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ಹಾನಿಯನ್ನು ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ಗಳನ್ನು ಮಾಡ್ತಾ ಇತ್ತು. ಅದೆಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಈಗಲೂ ಕೂಡ ಪಾಕಿಸ್ತಾನದಿಂದ ಮಿಸೈಲ್ ಮತ್ತು ಡ್ರೋನ್ ದಾಳಿ ಆಗ್ತಾ ಇದೆ. ಅದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಸೇನೆಯಿಂದಲೂ ಕೂಡ ಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಜಮ್ಮು ಮತ್ತು ಉಧಂಪುರ್ ಆ ಭಾಗದಲ್ಲಿ ನಿರಂತರವಾಗಿ ಮಧ್ಯರಾತ್ರಿಯಿಂದಲೂ ಕೂಡ ಈ ಒಂದು ದಾಳಿ ಆಗ್ತಾ ಇತ್ತು. ಅಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸುವಂತಹ ಒಂದಿಷ್ಟು ವ್ಯವಸ್ಥೆಗಳು, ಜೊತೆಗೆ ಅಲ್ಲೇ ಬಂಕರ್ಗಳಲ್ಲಿ ಇರಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ವು. ಅದಾದ ಬೆನ್ನಲ್ಲೇ ಮತ್ತೆ ಒಂದು ಹಂತಕ್ಕೆ 1 ಗಂಟೆ 2 ಗಂಟೆ ಈ ದಾಳಿಗೆ ಒಂದು ರೀತಿಯಲ್ಲಿ ವಿರಾಮವನ್ನು ಕೊಟ್ಟಿದ್ರು. ಮತ್ತೆ ಇದೀಗ ಅಗೈನ್ ಮಿಸೈಲ್ ದಾಳಿಗಳನ್ನು ಮತ್ತು ಒಂದಿಷ್ಟು ಡ್ರೋನ್ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಸೇನೆ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ಸೇನೆಯಿಂದ ಭಾರತದಲ್ಲಿ ಯಾವುದು ಕೂಡ ಹಾನಿ ಆಗಿಲ್ಲ ಈವರೆಗೂ. ಸೊ ನಿರಂತರವಾಗಿ ಈ ರೀತಿಯ ದಾಳಿಗಳನ್ನು ನಡೆಸ್ತಾ ಇದ್ದರೆ ಭಾರತ ಮತ್ತೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಈಗಾಗಲೇ ಪಾಕಿಸ್ತಾನದ ಬಹುತೇಕ ನಗರಗಳಲ್ಲಿ, ಸುಮಾರು 16 ನಗರಗಳಲ್ಲಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಚಿಂದಿ ಚಿತ್ರಾನ್ನ ಆಗಿದೆ. ಅಲ್ಲಿ ಹೇಳ ಹೆಸರಿಲ್ಲದಂತೆ ಕಟ್ಟಡಗಳು ನೆಲಕ್ಕುರುಳಿದಾವೆ. ಅಲ್ಲಿ ಭಾರತದ ವಾಯುದಾಳಿ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವಂತಹ ಡ್ರೋನ್ ದಾಳಿಯಿಂದಾಗಿ ಸಂಪೂರ್ಣವಾಗಿ 16 ನಗರಗಳಲ್ಲಿ, ಪಾಕಿಸ್ತಾನದ 16 ನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಅದಕ್ಕೆ ತಿರುಗೇಟನ್ನು ಕೊಡುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ತಕ್ಕ ತಿರುಗೇಟು ಕೊಡುವಂತಹ ಪ್ರಯತ್ನಗಳು ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಖುದ್ದು ಪಾಕಿಸ್ತಾನದ ಪ್ರಧಾನಿ ಏನಿದ್ದಾರೆ ಅವರ ನಿವಾಸಕ್ಕೆ 20 ಕಿಲೋಮೀಟರ್ ಅಂತರದಲ್ಲಿಯೇ ಭಾರತದ ಈ ಒಂದು ದಾಳಿ, ಕ್ಷಿಪಣಿ ದಾಳಿ ಕೂಡ ಆಗಿತ್ತು. ಸೊ ಹಾಗಾಗಿ ಖುದ್ದು ಪಾಕಿಸ್ತಾನದ ಪ್ರಧಾನಿಯನ್ನೇ ಒಂದು ಗೌಪ್ಯ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಯತ್ನಗಳು ಕೂಡ ಆಯಿತು. ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ದಿಕ್ಕು ತೋರಿಸ್ತಾ ಇಲ್ಲ. ತನ್ನಲ್ಲಿರುವಂತಹ ಎಲ್ಲ ಸೇನಾ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದು ಯಾವುದು ಕೂಡ ಸದ್ಯಕ್ಕೆ ಸಕ್ಸಸ್ ಹಂತದಲ್ಲಿ ಕಾಣಿಸ್ತಾ ಇಲ್ಲ. ಪ್ರೇಮ್,